ಲಾಸ್ಟ್ ಟೈಮ್ ಬಂದಾಗ ಔಷಧಿಗಳನ್ನೆಲ್ಲ ಆಚೆ ಕಡೆ ಬರ್ಕೊಡ್ತಾಯಿದ್ರು. ಬ್ಲಡ್ ರಿಪೋರ್ಟ್ ಸಹ ಬ್ಲಡ್ ಟೆಸ್ಟ್ನು ಆಚೆ ಕಡೆ ಬರ್ಕೊಟ್ಟವ್ರೆ. ಮಗುವನ್ನು ಬಾಪೂಜಿ ಅಲ್ಲಿ ಒಂದು ಸ್ಕ್ಯಾನಿಂಗ್ ಇದು ವೆಂಟಿಲೇಟ್ರಲ್ಲಿ ಪಾಪ ಅಲ್ಲಿ ಒಂದು ಹೆಣ್ಮಗಳು ಹೇಳಿದ್ಲಿ 70,000 ಕಟ್ಟಿದ್ದೀನಿ ಅಂತ. ಜನನಿ ಶಿಶು ಸುರಕ್ಷಾ ಯೋಜನೆ ಅಡಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಒಂದು ತಾಯಿ ಅಡ್ಮಿಟ್ ಆದರೆ ಯಾವುದೇ ಒಂದು ಔಷಧಿ, ಯಾವುದೇ ಒಂದು ಸ್ಕ್ಯಾನಿಂಗು, ಯಾವುದೇ ಒಂದು ಆಸ್ಪತ್ರೆಗೆ ಕಳಿಸ್ಬೇಕಾದ್ರೂ ಸಹ ಇವರೇ ಆ್ಯಂಬುಲೆನ್ಸ್ನ ಕೊಟ್ಟು ಕಳಿಸ್ಬೇಕು. ಮತ್ತು ಯಾವುದೇ ಆಸ್ಪತ್ರೆಯೂ ಸಹ ಖರ್ಚಾದರೆ ಅದನ್ನು ಸಹ ಸರ್ಕಾರ ಕಟ್ಕೊಡ್ಬೇಕು. ಲಾಸ್ಟ್ ಟೈಮ್ ಬಂದಾಗ ನಾನು ಭಾಳಷ್ಟು ಇದನ್ನೆಲ್ಲ ನೋಡಿದ್ದೆ. ಅವಾಗಿದ್ದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಹೋಗಿ ಹೇಳಿ ಅವ್ರ ಕಡೆಯಿಂದಾನೇ, ಯಾಕಂದರೆ ಅದು ತಾಯಿ ಮಗುವಿಂದು ವಿಷಯ ಅಂತೇಳಿ ಅವತ್ತೇ ಅಲ್ಲಿಂದ DC ಅವ್ರಿಗೆ ರಾತ್ರಿ ಫೋನ್ ಮಾಡಿಸಿ ಅವರು DC ಅವರು ಬಂದು ಇಲ್ಲಿ ಯಾರ್ಯಾರು ಈ ಥರ ಅವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಕಾಸುಗಳನ್ನು ತಗೊಳ್ತಾ ಇದ್ದಾರೆ, ಪೇಷಂಟ್ರು ಎಲ್ಲ ಇಲ್ಲಿ ಬರೋರೆಲ್ಲ ಬಡವರು, ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದಾರೆ. ಆಯಿತಾ, ಈಗ ಆ ಕ್ರಮ ತಗೊಂಡಲ್ಲಿ ಬರೀ ಕೆಲಸದವ್ರನ್ನ ಮಾತ್ರ ತೆಗ್ದೀನಿ, ಬೇರೆ ಡಾಕ್ಟರ್ಗಳೆಲ್ಲ ಬರ್ಕೊಟ್ಟಿದ್ರಲ್ಲ ಅವ್ರ ಮೇಲೂ ತಗೊಂಡಿದ್ದೀರಾ? ಔಷಧಿ ಯಾರು ಬರ್ಕೊಡ್ತಾ ಇದ್ರ? ಅಲ್ಲಪ್ಪ, ಹೊರಗಡೆ ಬರ್ಕೊಡ್ತಿದ್ರಿ, ಅದೆಲ್ಲ ತಪ್ಪಲ್ವಾ? ಅಲ್ಲಿ ನಾನೇನು ಹೇಳೋದು, ಆಯ್ತಪ್ಪ ಇವ್ರು ಕೆಲಸ ಮಾಡ್ತಾ ಇದ್ರು, ಏನು 100 ರೂಪಾಯಿ ಎಷ್ಟು ಇಸ್ಕೊಂಡ್ರವ ನೀವು? ಇರ್ಲಿ ಬಿಡವ, ಕಾಸು ಇಸ್ಕೊಂಡಿರ್ತಾನೆ, ಇಸ್ಕೊಂಡ್ ಕೂಡ್ದು. ನಾನು DC ಅವ್ರನ್ನ ಮೆಚ್ಕೋತೀನಿ. ಯಾರ್ಯಾರು ತಪ್ಪು ಮಾಡಿದ್ರಿ, ಯಾರ್ಯಾರು ಇದು ಲಂಚ ಇಸ್ಕೊಂಡ್ರಿ ಅವ್ರನ್ನೆಲ್ಲರನ್ನೂ ಇದು ಮಾಡಿದ್ದಾರೆ. ಆದರೆ ಔಷಧಿಗಳನ್ನ ಯಾರ್ಯಾರು ಬರ್ಕೊಟ್ರು ಆಚೆ ಕಡೆ, ಆ ಡಾಕ್ಟರ್ಗಳ ಮೇಲೆ ಆಗಿರುವಂಥ ಕ್ರಮಗಳೇನು ಅದನ್ನು ನನಗೆ ಬೇಕು. ಇವ್ರು ಕ್ಲೀನ್ ಮಾಡೋರು ನೀವು ಆಚೆ ಕಳಿಸಿದ್ರಿ, ಆ ಚೀಟಿಗಳನ್ನ ಬರ್ಕೊಟ್ಟು ಅಷ್ಟು ಚೀಟಿಗಳನ್ನು ಹೊರಗೆ ಬರ್ಕೊಟ್ರಿ. ಯಾಕೆ ಔಷಧಿ ಇಲ್ಲದೆ ಹೋಯ್ತಾ? ಔಷಧಿ ಯಾಕೆ ಇಲ್ಲದೆ ಹೋಯ್ತು? ನೀವು ಯಾಕೆ ತರಿಸ್ಕೊಳ್ಳಿಲ್ಲ? ಅದ್ರದ್ದು ಕ್ರಮದ್ದು ನನಗೆ ಬೇಕಲ್ಲ ರಿಪೋರ್ಟು, ಅದನ್ನು ಕೊಡಿ. ಬನ್ನಿ ದಾರಿ ಮಾಡಿ, ಸ್ವಲ್ಪ ದಾರಿ ಮಾಡಿ ಬನ್ನಿ, ಮಾ ಸೈಡು ಬನ್ನಿ, ಅಲ್ಲೇ ಅಲ್ಲೇ ಆಯ್ತು ಆದ್ಮೇಲೆ ಬಾಯಿ